ನಾನು ಸ್ವಾಗತಿಸ್ತೀನಿ. ಎರಡನೇ ಮಾತಿಲ್ಲ. ಅವ್ರು ಹೇಳಿದ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ. ಇದು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾ ಇರೋದು ನಮಗೆ ಎಲ್ಲ ಖುಷಿ ತಂದಂಥ ವಿಷಯ. ಇದನ್ನು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಸಂಪೂರ್ಣ ಚಿತ್ರೋದ್ಯಮಕ್ಕೆ ಸಹಕಾರ ಕೊಡ್ತಾ ಇದೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 150 ಎಕರೆ ನಾವು ಚಿತ್ರನಗರಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ. ಇದು ಆಲ್ರೆಡಿ 5 ವರ್ಷ ಮುಂಚೆ ಹೇಳಿದ್ರು, ಮಾಡಿಲ್ಲ. ಈ ಸತಿ ಮಾಡ್ತಾರೆ ಅಂತ ನಾವು ನಂಬಿಕೆಯಿಂದ ಇದ್ದೀವಿ. ದಯವಿಟ್ಟು ಮಾಡಲ್ಲ, ಸುಳ್ಳು ಆಶ್ವಾಸ ಕೊಡ್ಬೇಡಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ದಯವಿಟ್ಟು. ಯಾಕೆಂದರೆ ಚಿತ್ರನಗರಿ ಮಾಡಿದ್ರೆ ಚಿತ್ರೋದ್ಯಮ ಬೆಳೆಯುತ್ತೆ, ಇಂಡಸ್ಟ್ರಿ ಯೂನಿವರ್ಸಿಟಿ ಒಂದು ಬರಲಿ. ಆಮೇಲೆ ಟೆಕ್ನಾಲಜಿ ಇವತ್ತೇನು ಇಲ್ದಾರೆ, ಇಲ್ಲಿ ಇನ್ಫೋ ಟೆಕ್ನಾಲಜಿ ನಮ್ಮಲ್ಲಿ ಕಡಿಮೆ ಆಗಿದೆ. ಅದೆಲ್ಲ ಬಂದರೆ ಖುಷಿಯಾಗುತ್ತೆ. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾರೆ ಅಕಾಡೆಮಿಗೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಮೊನ್ನೆ ಇನಾಗ್ರೇಷನ್ ಆದಾಗ ತುಂಬ ಕಡಿಮೆ ಇತ್ತು. ನಿರ್ಮಾಪಕರ ಕೊರತೆ ಇತ್ತು, ಕಲಾವಿದರ ಕೊರತೆ ಇತ್ತು, ನಿರ್ದೇಶಕರ ಕೊರತೆ ಇತ್ತು, ಸಾಹಿತಿಗಳ ಕೊರತೆ ಇತ್ತು. ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿದ ನಿಜ. ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಲ್ಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟೈಟ್ ಯಾರು ಮಾಡಬೇಕು, ಫಸ್ಟ್ ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಕರೆದು ಅವರು ಏತಿಗೆ ಇದಾಯಿತು, ಇದು ಯಾವ ಕಾರಣಕ್ಕೋಸ್ಕರ ಆಯಿತು, ಏತಿಗೆ ಬಂದಿಲ್ಲ ಅಂತಿತ್ತು. ಯಾವುದೇ ಕಲಾವಿದ್ರನ್ನಾಗಲಿ ಯಾರನ್ನೋ ಹೆಸರು ತೊಗೊಂಡಿಲ್ಲ ಅವರು. ಡಿ ಕೆ ಶಿವಕುಮಾರ್ ಕರೆಕ್ಟಾಗಿ ಹೇಳ್ತಾರೆ. ಯಾಕೆಂದರೆ ಅವ್ರು ಚಿತ್ರೋದ್ಯಮದವರು, ಅವ್ರಿಗೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗಿ ಎಕ್ಸಿಬಿಟರ್ ಆಗಿ ಅವ್ರಿಗೆ ಎಲ್ಲ ರೀತಿ ಗೊತ್ತಿರೋದ್ರಿಂದ ಅವ್ರು ಹೇಳಿದ್ರು, ಚಿತ್ರೋದ್ಯಮ ಹೊತ್ತು ನಮಗೆ ಎಲ್ಲ ಥಿಯೇಟ್ರ್ ಕಲೆಕ್ಷನ್ ಬರ್ತಾ ನಮಗೆ ಗೊತ್ತು. ಚಿತ್ರೋದ್ಯಮ ಬೆಳಿಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಸಂಪೂರ್ಣ ಸಬ್ಸಿಡಿ ಫಸ್ಟು 120 ಸಿನಿಮಾ, ಇದು 290 ಸಿನಿಮಾ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ನೀವು ಯಾಕೆ ಅದು ದುರುಪಯೋಗ ಪಡಿಸ್ಕೊತಲ್ಲ. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಇವತ್ತು 8-9 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರೆ ಅದನ್ನು ನೀವು ಉಪಯೋಗಿಸಲ್ಲ, ಇದು ತಪ್ಪಾಗಲ್ವಾ? ಅವ್ರು ಹೇಳಿದ್ರಲ್ಲಿ ಯಾರೋ ನಮಗೆ ನಿಜವಾಗ್ಲೂ ಯಾರು ಮಾತಾಡೋದು ಅಕಾಡೆಮಿ ಇದೆಲ್ಲ ಟೋಟಲ್ ಅಕಾಡೆಮಿ ಯಾರು ಇದನ್ನ ಜವಾಬ್ದಾರಿ ಅವರೇ ಹೊಣೆಗಾರರಕ್ಕೆ ಆಗ್ತದೆ. ಇಂಡಸ್ಟ್ರಿ ಯಾರು ಹೇಳಿದ್ರೆ ಅದನ್ನ ಹೇಳಿದ್ರೆ ತಪ್ಪು ಅಂತ ನಾನು ಹೇಳಕ್ಕೆ. ಯಾಕೆಂದ್ರೆ ಅವ್ರು ತಿಳ್ಕೊಂಡು ಮಾತಾಡಬೇಕು. ಅವ್ರು ಏನು ಮಾತಾಡಿದ್ರೆ ಯಾಕೆ ಮಾತಾಡಿದ್ರೆ ಅಂತ ತಿಳ್ಕೋಬೇಕು. ನೀವು ಏನಾಗುತ್ತೆ, ನೀವು ಕೆಲವು ಪಾಯಿಂಟು ಇಂಡಸ್ಟ್ರಿ ನಟ್ಟು ಬಿಟ್ಟು ಟೈಟ್ ಮಾಡ್ತೀನಿ ಅಂತ ಅದು ಮಾತ್ರ ನೋಡ್ತೀರಾ. ಅದು ಹಿನ್ನೆಲೆ ನೋಡಬೇಕು, ಮುಂದೆಗಡೆ ನೋಡಬೇಕು. ಯಾಕೆಂದ್ರೆ ನೀವು ಯಾವತ್ತೂ ನೋಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ಯೋಚನೆ ಮಾತಾಡ್ಬೇಕಂತೆ. ಡಿ ಕೆ ಶಿ ಹೇಳೋದು ತಪ್ಪಿಲ್ಲ. ಇಂಡಸ್ಟ್ರಿ ಆ ಥರ ಹೇಳಿ ದಯವಿಟ್ಟು ಅದನ್ನು ನನ್ನ ಲೆಕ್ಕ ಅವ್ರು ಮಾತಾಡೋದು ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ, ಹೌದು, ತಾವು ಹೇಳಿದ ಮೇಕೆದಾಟಿಗೆ ಅವರು ಮಹಾದಾಯಿ ನೀರಿಗೆ ಮೇಕೆದಾಟಿಗೆ ಕರೆದಿದ್ದು ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಅವ್ರು ಮೊನ್ನೆ ಹೇಳ್ದಾಗೇನಾದ್ರು, ಇದು ನೀರಿನ ಹೋರಾಟಕ್ಕೋಸ್ಕರ ನಾವು ಕರೆದಾಗ ನಿಮ್ಮ ಇಂಡಸ್ಟ್ರಿ ಬರಲಿಲ್ಲ. ಬಂದಂಥವ್ರು ಸಾಧು ಕೋಕಿಲ ಮತ್ತು ದುನಿಯಾ ವಿಜಿ ಅಂತ ಹೇಳಿದ್ರು. ಆ ಸಾಧು ಕೋಕಿಲ ಬಂದಿದ್ದಕ್ಕೆ ನಮ್ಮ ಸರ್ಕಾರ ಕೃತಜ್ಞತೆಯಿಂದ ಅವ್ರಿಗೆ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು. ಪುರಿ ಸ್ಟಾಪ್ ಇಟ್ಟರು. ಅದು ಅಲ್ಲಿ ಸೆಂಟೆನ್ಸ್ ಮುಗೀತು. ಅದಾದಮೇಲೆ ನಾಡು ನುಡಿ ಯಾವುದೇ ಹೋರಾಟ, ರೈತರ ಸಮಸ್ಯೆ ಆಗ್ಬೋದು, ಈಗ ಬೆಳಗಾಂ ಸಮಸ್ಯೆ ಆಗ್ಬೋದು, ಇದೆಲ್ಲಕ್ಕೆ ನಮ್ಮ ಚಿತ್ರೋದ್ಯಮ ಯಾವತ್ತೂ ಇದೆ, ಹಿಂದೇನೂ ಇದೆ. ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಹೇಳ್ಕೊಟ್ಟಿರ್ದಿದೆ. ಹಿರಿಯ ಕಲಾವಿದರು ಎಲ್ಲರೂ ಸೇರ್ತಿದ್ರು. ನಮ್ಮರೆಲ್ಲ ಬರ್ತಾರೆ. ನಮ್ಮಲ್ಲಿ ಇದನ್ನ ಹೇಳಿದ್ನಲ್ಲ, ಲೀಡರ್ಶಿಪ್ ಕೊರತೆ ಇದೆ. ಯಾರು ಹೇಳಬೇಕು, ಯಾರು ಕರಿಬೇಕು ಅಂತ ಗೊತ್ತಾಗಿಲ್ಲ. ನಮ್ಮ ಚಿತ್ರರಂಗ ಯಾವತ್ತೂ ಸಂಪೂರ್ಣ ಎಲ್ಲ ಕಡೆ ಬರ್ತದೆ, ಎಲ್ಲ ಕಡೆ ಇರ್ತದೆ. ಯಾವುದೇ ವಿಷಯದಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ನೀರಿನ ಹೋರಾಟ ಆಗ್ಬೋದು, ಭಾಷೆ ಹೋರಾಟ ಆಗ್ಬೋದು, ಯಾವುದೇ ವಿಷಯಕ್ಕೂ ನಾವು ಚಿತ್ರೋದ್ಯಮ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಸುದೀಪ್ ಅವ್ರು ತಲುಪಿಲ್ವಂತೆ, ಜಗ್ಗೇಶ್ ಲೇಟಿಗೆ ತಪ್ಪು. ಅದನ್ನ ಯಾರು ಅದಕ್ಕೆ ತಪ್ಪು ತಾನೇ ಅದು. ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ. ಇದು ಚಿತ್ರೋದ್ಯಮ ಇಷ್ಟಿನಿಂದ ಮಾಡ್ತಾರೆ. ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿಯವ್ರದ್ದು. ಅವರೇ ಜವಾಬ್ದಾರರು. ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತಗೊಂಡು ನಿಟ್ಟುಬಿಟ್ಟು ಟೈಟ್ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಯಾರಿಗೆ ಪ್ರೋಟೋಕಾಲು? ಮೊದಲನೇದಾಗಿ ಅಕಾಡೆಮಿ ಅಧ್ಯಕ್ಷನ ಎಲ್ಲ ಕಡೆ ಹೋಗ್ಬೇಕು ಅಂತ ಏನಿಲ್ಲ. ಅವ್ರ ಫೋನಿನ ಮುಖಾಂತರ ಎಲ್ಲ ಕಲಾವಿದರಿಗೂ ಮಾತಾಡ್ಬೋದಾಯ್ತು. ಹೊಸಬ ಯಾರು ಅಕಾಡೆಮಿ ಅಧ್ಯಕ್ಷ ಆಗಿರೋ ಹೇಳ್ಬೋದಾಯ್ತು. ಸಾಧು ಕೋಕಿಲ ಚಿತ್ರರಂಗದ ನಟರು, ನಿರ್ದೇಶಕರು ಎಲ್ಲ ಕಲಾವಿದರ ನಂಬರ್ ಇರ್ತದೆ. ನಾವು ನಂಬರ್ ಎಲ್ಲ ತೊಗೊಂಡು ಫೋನ್ ಮುಖಾಂತರ ತಿಳಿಸ್ಬೋದು. ಸರ್, ಈ ಥರ ನನ್ನ ಕೈಲಿ ಈ ಥರ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದೀವಿ, ಇಡೀ ದೇಶನಲ್ಲಿ ಬರ್ತಾ ಇದೆ, ತಾವೆಲ್ಲ ಬಂದು ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿದ್ರೆ ದಿನಕ್ಕೆ 2-3 ಜನ ಆರ್ಟಿಸ್ಟ್ ಬರೋರು ಫೋನ್ ಮಾಡಿ ಮಾತಾಡಿರಬೇಕು. ಅದು ನನಗೆ ಗೊತ್ತಿಲ್ಲ, ಮಾತಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ. ನಿರ್ದೇಶಕರ ಹತ್ರ ಮಾತಾಡ್ಬೋದಾಯ್ತು, ನಟರ ಹತ್ರ ಮಾತಾಡ್ಬೋದು, ನಿರ್ಮಾಪಕರ ಹತ್ರ ಮಾತಾಡ್ಬೋದು. ತಪ್ಪೇನಿದೆ? ಆಗ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಆಗುತ್ತೆ ಅದು. ಅದರಿಂದ ಅದು ಜವಾಬ್ದಾರಿ ಸಂಪೂರ್ಣ ಅಕಾಡೆಮಿ ಸಂಬಂಧಪಟ್ಟಿದ್ದು, ಅವರೇ ಹೊಣೆಗಾರಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಮ್ಮ ಕಲಾವಿದರು ಪಾಪ ಕುಂತ್ಕೋತಾರೆ ಎಲ್ಲಿ ಬೇಕಾದ್ರೆ ಇರ್ತಾರೆ. ಕಲಾವಿದ್ರು ಯಾವತ್ತೂ ಯಾವುದಿಲ್ಲ. ಆಮೇಲೆ ಸಮಸ್ಯೆ
ಭಾಷಾ ಹೋರಾಟ ಬಂದಾಗ ರೋಡಲ್ಲಿ ನಿಂತ್ಕೊಂಡಿದ್ದಾರೆ. ಒಂದೊಂದು ಗಾಡೀಲಿ 50 ಜನ ಇದ್ದಾಗ 60 ಜನ ಎಕ್ಸ್ಟ್ರಾದು ಕೂತ್ಕೊಂಡಿದ್ದಾರೆ. ಅವೆಲ್ಲ ಏನಿಲ್ಲ. ಆಮೇಲೆ ಇದೇನು ವಿಧಾನಸೌಧ ಮುಂದೆ ಮಾಡ್ತಿದ್ದು, ಪೊಲೀಸ್ ಬರ್ತಾರೆ, ಬ್ಲ್ಯಾಂಕೆಟಲ್ಲಿ ಬರ್ದು ಅಲ್ಲಿಂದ ಒಳಗೆ ಬರೋದೇನು ತಪ್ಪೇನಿಲ್ಲ. ಫಸ್ಟು ನಾವು ಕರೆದಿದ್ದೀವ, ಯಾಕೆಂದರೆ ಇವತ್ತು ನಾವು ಹೇಳೋದಕ್ಕೂ ಕರೆಕ್ಟಾಗಿರಬೇಕು. ಅಕಾಡೆಮಿ ಅಧ್ಯಕ್ಷರು ಹೋಗಿ ಕರಿಬೇಕು ಅಂತಿಲ್ಲ, ಅವ್ರು ಫೋನ್ ಮುಖಾಂತರ ಕರೆದು ಲೆಟ್ರ್ ತಲುಪಿಸಿದ್ರೆ ತಪ್ಪೇನಿಲ್ಲ. ಅದನ್ನು ಮಾಡಿದಾರಲ್ಲ ನನಗೆ ಗೊತ್ತಿಲ್ಲ. ಕೂಡಲೇ ತಾವು ಚೆಕ್ ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.